ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ವಿಎಲ್ಎಸ್ಐ ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಐ ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ. ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ ಕೇಳುಗರೆ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಪ್ರಮುಖ ದೇಶಗಳು ಹೇಗೆ ಹೂಡಿಕೆ ಮಾಡ್ತಾ ಇವೆ, ನಮ್ಮ ಭಾರತ ದೇಶ ಕೂಡ ಹಿಂದೆ ಬಿದ್ದಿಲ್ಲ, ನಾವು ಕೂಡ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಅಶ್ವಿಜಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾನೆ ಬರ್ತಾ ಇದ್ದೀವಿ. ಇನ್ನು ಇತ್ತೀಚೆಗೆ ಕ್ಯೂನಿವರ್ಸ್ ಅನ್ನೋ ಹೆಸರು ಹೆಚ್ಚು ಕೇಳ್ಬರ್ತಾ ಇದೆ. ಸಿಡ್ಯಾಕ್ ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಏನಿದರ ಮಹತ್ವ? ಕ್ಯೂನಿವರ್ಸ್ ಅನ್ನೋದು ಸಿಡ್ಯಾಕ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್. ಇದನ್ನ ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಯಾವುದೇ ಕ್ವಾಂಟಮ್ ಆಸಕ್ತರು ಕೂಡ ಬಳಸಬಹುದಾಗಿದೆ. ಕ್ವಾಂಟಮ್ ಸರ್ಕ್ಯೂಟ್ಗಳನ್ನ ವಿನ್ಯಾಸ ಮಾಡುವುದಕ್ಕೆ ಮತ್ತು ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ಪರೀಕ್ಷೆ ಮಾಡುವುದಕ್ಕೆ ಮತ್ತು ಅವುಗಳ ಬಗ್ಗೆ ಕಲಿಕೆಯನ್ನ ಪ್ರಾಯೋಗಿಕವಾಗಿ ಆರಂಭಿಸಲು ಈ ಪ್ಲಾಟ್ಫಾರ್ಮ್ ಅತ್ಯಂತ ಸಹಾಯಕವಾಗಿದೆ. ಇಲ್ಲಿ ಒಂದು ಪ್ರಮುಖವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಿಜವಾದ ಕ್ವಾಂಟಮ್ ಹಾರ್ಡ್ವೇರ್ಗೆ ಪ್ರವೇಶ ಪಡೆಯೋದಕ್ಕಿಂತ ಮೊದಲೇ ಈ ರೀತಿಯಾದಂತಹ ಸಿಮ್ಯುಲೇಟರ್ಗಳನ್ನ ಬಳಸಿ ನಾವು ನಮ್ಮ ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ನಾವು ವಿನ್ಯಾಸ ಮಾಡಬಹುದಾಗಿದೆ. ಕಡಿಮೆ ವೆಚ್ಚದ ಮತ್ತು ಸುಲಭವಾಗಿ ಲಭ್ಯವಿರುವಂತಹ ಕ್ವಾಂಟಮ್ ಸರ್ಕ್ಯೂಟ್ ಸಿಮ್ಯುಲೇಟರ್ಗಳನ್ನ ಅಭಿವೃದ್ಧಿಪಡಿಸಿ ಇವೆಲ್ಲವುಗಳನ್ನು ಕೂಡ ಈ ಕ್ಯೂನಿವರ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ನಾವು ಜನರಿಗೆ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಕ್ಯೂನಿವರ್ಸ್ ನಮ್ಮ ದೇಶದಲ್ಲೇ ಇರುವಂತಹ ಹಾಗೂ ಜಾಗತಿಕ ಮಟ್ಟದಲ್ಲಿ ಅನೇಕ ಲಭ್ಯವಿರುವಂತಹ ವಿವಿಧ ಕ್ವಾಂಟಮ್ ಹಾರ್ಡ್ವೇರ್ಗಳಿಗೆ ಒಂದೇ ವೇದಿಕೆಯ ಮೂಲಕ ಪ್ರವೇಶ ನೀಡುವಂತಹ ಪ್ಲಾಟ್ಫಾರ್ಮ್ ಕೂಡ ಈ ಕ್ಯೂನಿವರ್ಸ್ ಆಗಿದೆ. ಸರಳವಾಗಿ ಹೇಳೋದಾದ್ರೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಮತ್ತು ಪ್ರಯೋಗ ಮಾಡೋದಕ್ಕೆ ದೊಡ್ಡ ಪ್ರಯೋಗಾಲಯ ಅಥವಾ ದುಬಾರಿ ಸಾಧನೆಗಳ ಅವಶ್ಯಕತೆ ಇಲ್ಲ. ಯಾರೇ ಆಗಿರಲಿ www.quniverse.in ಅನ್ನುವಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನ ಇದರಿಂದ ಪ್ರಾರಂಭಿಸಬಹುದಾಗಿದೆ. ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.quniverse.in ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನು ಆರಂಭಿಸಬಹುದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ ಅವರು. ಇನ್ನು ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಿಡ್ಯಾಕ್ ಕೈಗೊಂಡಿರುವ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿಸಬಹುದಾ ನಮ್ಮ ವಿದ್ಯಾರ್ಥಿಗಳಿಗೆ, ಕೇಳುಗರಿಗೆ? ಸಿಡ್ಯಾಕ್ ಕ್ವಾಂಟಮ್ ಕ್ಷೇತ್ರದಲ್ಲಿ ಹಲವು ರೀತಿಯಾದಂತಹ ರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನ ಕೈಗೊಂಡಿದೆ. ಪ್ರಮುಖ ಯೋಜನೆಗಳಲ್ಲಿ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ, ಇದಕ್ಕೆ ಅಗತ್ಯವಿರುವಂತಹ ಹಾರ್ಡ್ವೇರ್ ಮತ್ತು ಅನೇಕ ಉಪವ್ಯವಸ್ಥೆಗಳು ಇದಕ್ಕೆ ಬಳಕೆಯಾಗುತ್ತೆ. ಈ ಎಲ್ಲ ವ್ಯವಸ್ಥೆಗಳು ಮತ್ತು ಉಪವ್ಯವಸ್ಥೆಗಳನ್ನು ಸ್ವದೇಶಿಯಾಗಿ ಹೇಗೆ ಅಭಿವೃದ್ಧಿ ಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಟೂಲ್ ಕಿಟ್ ಮತ್ತು ಸಾಫ್ಟ್ವೇರ್ಗಳು, ಈಗಾಗಲೇ ನಾನು ಹೇಳಿದಂತೆ ಕ್ಯೂನಿವರ್ಸ್ ಅನ್ನೋ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್, ಇದನ್ನು ಕೂಡ ಸಿಡ್ಯಾಕ್ ಅಭಿವೃದ್ಧಿಪಡಿಸ್ತಾ ಇದೆ. ಮತ್ತೆ ಕ್ಯೂಸಿಮ್ ಅನ್ನುವಂತಹ ಒಂದು ಉಚಿತವಾಗಿ ಕ್ಲೌಡ್ ನಲ್ಲಿ ಲಭ್ಯವಿರುವಂತಹ ಒಂದು ಸಿಮ್ಯುಲೇಟರ್ ಕೂಡ ಎಲ್ಲರೂ ಉಚಿತವಾಗಿ ಇದನ್ನು ಬಳಸಬಹುದಾಗಿದೆ. ಮತ್ತು ಭಾರತದಲ್ಲಿಯೇ ಮೊದಲ ಕ್ವಾಂಟಮ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಇದನ್ನು ನಾವು ಚೆನ್ನೈ ನಗರದಲ್ಲಿ ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಇದರ ಜೊತೆಗೆ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ದೇಶದಾದ್ಯಂತ 2000 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪಿಸಿರುವಂತಹ ನ್ಯಾಷನಲ್ ಕ್ವಾಂಟಮ್
ನೆಟ್ವರ್ಕ್ ಬ್ಯಾಕ್ ಬೋನ್, ಇದರ ನಿರ್ಮಾಣ ಕಾರ್ಯದಲ್ಲಿಯೂ ಕೂಡ ಸಿಡ್ಯಾಕ್ ಅತ್ಯಂತ ಪ್ರಮುಖವಾದಂತಹ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ದೇಶದ ಮೊದಲ ಹೈಬ್ರಿಡ್ HPC ಕ್ವಾಂಟಮ್ ಫೆಸಿಲಿಟಿ ಇದರ ನಿಟ್ಟಿನಲ್ಲಿ ಕೂಡ ಕಾರ್ಯ ನಡೀತಾ ಇದೆ. ಇದರಲ್ಲಿ ನಾನು ಈಗಾಗಲೇ ಹೇಳಿದಂತೆ 100ಕ್ಕೂ ಹೆಚ್ಚು ಕ್ಯೂಬಿಟ್ಗಳನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಯಿಂದ ನಮ್ಮ HPC ಅಥವಾ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲಸೌಕರ್ಯದೊಂದಿಗೆ ಒಗ್ಗೂಡಿಸಿ ಇದರಲ್ಲಿ ಯಾವ ರೀತಿಯಾದಂತಹ ಹೈಬ್ರಿಡ್ ಅಪ್ಲಿಕೇಶನ್ಸ್ಗಳನ್ನು ನಾವು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಇದರ ಜೊತೆಗೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಿಸಿದ ಮೇಲೆ ಯಾವ ಕ್ಷೇತ್ರಗಳಲ್ಲಿ ಇದನ್ನು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಔಷಧಗಳನ್ನು ಅನ್ವೇಷಿಸೋದು ಮತ್ತು ದೇಶಕ್ಕೆ ಅಗತ್ಯವಿರುವಂತಹ ಅನೇಕ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ನಡೆಸ್ತಾ ಇದ್ದೇವೆ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಸಿಡ್ಯಾಕ್ ಕೂಡ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಸರಳವಾಗಿ ಹೇಳೋದಾದ್ರೆ, ಒಂದು ಕಡೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಇನ್ನೊಂದು ಕಡೆ ಅದರಿಂದ ಉಂಟಾಗಬಹುದಾದಂತಹ ಭದ್ರತಾ ಸವಾಲುಗಳಿಗೆ ಈಗಾಗಲೇ ನಾವು ಪರಿಹಾರಗಳನ್ನು ಸಿದ್ಧಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ತಂತ್ರಜ್ಞಾನ ಅಭಿವೃದ್ಧಿ ಮಾತ್ರ ಅಲ್ಲ, ಭಾರತವನ್ನ ಕ್ವಾಂಟಮ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯ ರಾಷ್ಟ್ರವನ್ನಾಗಿ ಹೇಗೆ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಕೇಳಿದ್ರಲ್ಲ ಶ್ರೋತೃಗಳೇ, ನಮ್ಮದು ಆತ್ಮನಿರ್ಭರ ಭಾರತ, ಡಿಜಿಟಲ್ ಇಂಡಿಯಾ. ಸಿಡ್ಯಾಕ್ ಎಷ್ಟೆಲ್ಲ ಯೋಜನೆಗಳನ್ನ ಕೈಗೊಂಡಿದೆ, ನಮಗಾಗಿ ನಮ್ಮ ದೇಶಕ್ಕಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಕ್ವಾಂಟಮ್ ತಂತ್ರಜ್ಞಾನ ಭವಿಷ್ಯದ ಪ್ರಮುಖ ಕ್ಷೇತ್ರ ಅಂತ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮ ಸರಣಿಯನ್ನ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅಗತ್ಯವಾದ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲ ಕೂಡ ಸಾಕಷ್ಟು ಬೇಕಾಗಿದೆ ಅನ್ಸತ್ತೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿದ್ಯಾರ್ಥಿಗಳನ್ನ ಕ್ವಾಂಟಮ್ ಕ್ಷೇತ್ರದ ವೃತ್ತಿ ಜೀವನಕ್ಕೆ ಹೇಗೆ ಸಿದ್ಧಗೊಳಿಸ್ತಾ ಇದೆ? ಈ ಪ್ರಸ್ತುತ ಕ್ವಾಂಟಮ್ ಸೇರಿದಂತೆ ಇತರ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ತರಬೇತಿ ಪಡೆದಂತಹ ಕೌಶಲ್ಯ ಇರುವಂತಹ ಮಾನವ ಸಂಪನ್ಮೂಲದ ಕೊರತೆ ಎದ್ದು ಕಾಣ್ತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಈ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಬಹುದಾದಂತಹ ಕ್ವಾಂಟಮ್ ರೆಡಿ ವರ್ಕ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಈ ಮಾನವ ಸಂಪನ್ಮೂಲವನ್ನ ನಾವು ನಿರ್ಮಾಣ ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ದಿಸೆಯಲ್ಲಿ ಸಿಡ್ಯಾಕ್ ಹಲವು ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅನೇಕ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಆರಂಭಿಕ ಹಂತದಿಂದ ಮುಂದುವರೆದ ಹಂತದವರೆಗೆ ವಿದ್ಯಾರ್ಥಿಗಳನ್ನ ಹೇಗೆ ನಾವು ಸೂಕ್ತವಾಗಿ ತರಬೇತಿಗೊಳಿಸಬಹುದು ಅಂತ ಈ ಕಾರ್ಯಕ್ರಮಗಳ ಮೂಲಕ ನಾವು ನಡೆಸ್ಕೊಡ್ತಾ ಇದ್ದೀವಿ. ಮತ್ತು ಫುಲ್ ಸ್ಟ್ಯಾಕ್ ಕ್ವಾಂಟಮ್ ಕೋರ್ಸಸ್ ಅನ್ನು ನಾವು ನಡೆಸ್ತಾ ಇದ್ದೀವಿ. ಕ್ವಾಂಟಮ್ ಕಂಪ್ಯೂಟಿಂಗ್ ನ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್, ಅಲ್ಗಾರಿದಮ್ಗಳಿಂದ ಹಿಡಿದು ಹಾರ್ಡ್ವೇರ್ ನ ಮೂಲಭೂತ ಅಂಶಗಳವರೆಗೆ ಸಮಗ್ರವಾದಂತಹ ಕಲಿಕೆಯನ್ನ ನಾವು ಈ ಫುಲ್ ಸ್ಟ್ಯಾಕ್ ಕೋರ್ಸಸ್ ನ ಮೂಲಕ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಮತ್ತೆ ಅನೇಕ ಉದ್ಯಮಗಳು ಮತ್ತು ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ ಸಹಭಾಗಿತ್ವದೊಂದಿಗೆ ನಾವು ಅನೇಕ ಔಪಚಾರಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಬರೀ ಥಿಯರಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಈ ಎರಡೂ ಕ್ಷೇತ್ರದಲ್ಲಿ ಹ್ಯಾಂಡ್ಸ್ ಆನ್ ಅನುಭವ ನೀಡುವಂತೆ ಈ ಎಲ್ಲ ಕೋರ್ಸ್ಗಳನ್ನು ನಾವು ರೂಪಿಸಿದ್ದೀವಿ. ಮತ್ತೆ ಸರಳವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಕೇವಲ ಕ್ವಾಂಟಮ್ ಬಗ್ಗೆ ಓದೋದಷ್ಟೇ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ಕಲಿತು ಭವಿಷ್ಯದ ಉದ್ಯೋಗಗಳಿಗೆ ಸಿದ್ಧರಾಗುವಂತೆ ನಾವು ಈ ಕೋರ್ಸ್ಗಳನ್ನು ನಿರ್ಮಿಸಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಕೋರ್ಸ್ಗಳ ಬಗ್ಗೆ ಅವೇರ್ನೆಸ್ ಪಡ್ಕೊಂಡು ಇಲ್ಲಿ ಸೇರ್ಕೋಬೇಕು, ಮತ್ತಷ್ಟು ಕಲಿಬೇಕು, ಹಾಗೇನೆ ದೇಶದ ಬುನಾದಿಯ ಭದ್ರತೆಗೆ ಸಹಕಾರ ಆಗುವಂತೆ ಸಿಡ್ಯಾಕ್ ಜೊತೆ ಕೈ ಜೋಡಿಸಿ ಇನ್ನಷ್ಟು ಸಂಶೋಧನೆಗಳನ್ನ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತಾ ಇದೀವಿ. ಇಂದು ನಮ್ಮ ಯುವ ಜನತೆ ಸ್ಟಾರ್ಟ್ಅಪ್ ಕಡೆ ಹೆಚ್ಚು ಆಸಕ್ತಿಯನ್ನ ಕೂಡ ತೋರಿಸ್ತಾ ಇದ್ದಾರೆ. ಈ ಕ್ವಾಂಟಮ್ ಕ್ಷೇತ್ರದಲ್ಲಿ ಅಂತಹ ಅವಕಾಶಗಳೇನಾದ್ರೂ ಇದೆಯಾ? ಖಂಡಿತವಾಗಿಯೂ. ಈ ಕ್ವಾಂಟಮ್ ಸಾಫ್ಟ್ವೇರ್, ಸೈಬರ್ ಸೆಕ್ಯೂರಿಟಿ ಮತ್ತು ಕ್ವಾಂಟಮ್ ಸೇಫ್ ಎನ್ಕ್ರಿಪ್ಷನ್ ಮತ್ತು ಹೊಸ ಔಷಧಗಳನ್ನು ಕಂಡುಹಿಡಿಯೋದು, ಡ್ರಗ್ ಡಿಸ್ಕವರಿ ಅಂತ ಹೇಳ್ತೀವಿ, ಮತ್ತೆ ಕ್ವಾಂಟಮ್ AI ಮತ್ತು ಈ ಕ್ವಾಂಟಮ್ ಸಿಮ್ಯುಲೇಷನ್ ಟೂಲ್ಸ್, ಹೀಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಈ ಸ್ಟಾರ್ಟ್ಅಪ್ ಗಳಿಗೆ ಅವಕಾಶಗಳು ಹೆಚ್ಚುತ್ತಾ ಇವೆ. ಜಗತ್ತಿನಾದ್ಯಂತ ಈಗಾಗಲೇ ಅನೇಕ ಕಂಪನಿಗಳು, ಹೊಸ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭಾರತದಲ್ಲಿಯೂ ಕೂಡ ಯುವ ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ಇದು ಹೊಸ ರೀತಿಯಾದಂತಹ ಅವಕಾಶಗಳನ್ನ ಒದಗಿಸ್ತಾ ಇದೆ. ಇನ್ನು ಕ್ವಾಂಟಮ್ ಅಂದ್ರೆ ತುಂಬಾ ಕಷ್ಟ ಅನ್ನೋ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ವಿಜಾ ಅವರೇ? ಅವರು ಹೇಗೆ ಆರಂಭಿಸಬಹುದು ಇದನ್ನ? ನಿಜವಾಗಿ ಹೇಳೋದಾದ್ರೆ, ಈಗಲೇ ಈ ಕ್ಷೇತ್ರದಲ್ಲಿ ಪ್ರವೇಶಿಸುವುದಕ್ಕೆ ಅತ್ಯಂತ ಉತ್ತಮವಾದಂತಹ ಸಮಯ. ನಿಜ, ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಅತಿ ಕಷ್ಟ, ಅದು ನಮ್ಮಿಂದ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇರುತ್ತದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಕಡ್ಡಾಯವಾಗಿ ಭೌತಶಾಸ್ತ್ರ ತಜ್ಞರು ಆಗಿರಲೇಬೇಕು ಅಂತ ಏನೂ ಇಲ್ಲ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್,
ಗಣಿತ, ಭೌತಶಾಸ್ತ್ರ, AI, ಡೇಟಾ ಸೈನ್ಸ್ ಈ ರೀತಿಯಾದಂತಹ ಹಲವು ವಿವಿಧ ಕ್ಷೇತ್ರಗಳ ವಿದ್ಯಾರ್ಥಿಗಳು ಕೂಡ ಇದನ್ನು ಕಲಿಬಹುದಾಗಿದೆ. ಪ್ರತಿ ಹೊಸ ತಂತ್ರಜ್ಞಾನದಲ್ಲೂ ಆರಂಭದಲ್ಲಿ ಕಷ್ಟವಾಗಿಯೇ ಇರುತ್ತದೆ. ಇವತ್ತಿನ ವಿದ್ಯಾರ್ಥಿಗಳು ಇಂಟರ್ನೆಟ್, AI ಅಥವಾ ಕೋಡಿಂಗ್ ಹೇಗೆ ಕಲಿತಾ ಇದ್ದಾರೋ ಅದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ ಕೂಡ ಹಂತ ಹಂತವಾಗಿ ಕಲಿಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ವೆಬಿನಾರ್ಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಮೂಲಭೂತ ಅಂಶಗಳನ್ನ ನಾವು ವಿದ್ಯಾರ್ಥಿಗಳಿಗೆ ತಿಳಿಪಡಿಸ್ತಾ ಇದ್ದೇವೆ ಮತ್ತು ಕ್ವಾಂಟಮ್ ಸರ್ಕ್ಯೂಟ್ ಪ್ರೋಗ್ರಾಮಿಂಗ್, ಕ್ವಾಂಟಮ್ ಮಷಿನ್ ಲರ್ನಿಂಗ್ ಈ ರೀತಿಯಾದಂತಹ ಅನೇಕ ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇವೆಲ್ಲವುದರಿಂದ ಈ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಕಲಿಯಬಹುದಾಗಿದೆ. ಮತ್ತು ಈಗಾಗಲೇ ನಾನು ಹೇಳಿದಂತೆ ವಿದ್ಯಾರ್ಥಿಗಳು ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಮತ್ತು ಅದರ ಯೂಟ್ಯೂಬ್ ಚಾನೆಲ್ನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ನಾವು ಹಾಕಿದ್ದೇವೆ. ಸೊ ಈ ಎಲ್ಲ ಪರಿಕರಗಳನ್ನು ಉಪಯೋಗಿಸಿ ತಮ್ಮ ಕಲಿಕೆಯ ಪ್ರಯಾಣವನ್ನು ಆರಂಭಿಸಬಹುದಾಗಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಲ್ಯಾಪ್ಟಾಪ್ನಲ್ಲೇ ಕೂಡ ಆನ್ಲೈನ್ ಮೂಲಕ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಅನ್ನ ಅಭ್ಯಾಸ ಮಾಡಬಹುದಾಗಿದೆ. ಅಂದ್ರೆ ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ ಕುತೂಹಲ. ಬಹಳ ಚೆನ್ನಾಗಿ ಹೇಳಿದ್ರಿ. ಕುತೂಹಲವೇ ಆರಂಭ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಯುವ ಜನತೆಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? ಇಂದು ಈ ಕ್ವಾಂಟಮ್ ತಂತ್ರಜ್ಞಾನ ಒಂದು ಭವಿಷ್ಯದ ವಿಷಯದಂತೆ ನಮಗೆ ಅನ್ನಿಸಬಹುದು. ಮುಂದಿನ ದಶಕದಲ್ಲಿ ಅದು ನಮ್ಮ ದೈನಂದಿನ ಬದುಕಿನ ಭಾಗವಾಗಬಹುದು. ಹೇಗೆ ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಫೋನ್ ಅನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದ್ದೀವೋ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇದು ಭವಿಷ್ಯದ ತಂತ್ರಜ್ಞಾನವನ್ನು ಬಳಸುವ ಅವಕಾಶ ಮಾತ್ರ ಅಲ್ಲ, ಅದನ್ನು ನಿರ್ಮಿಸುವ ಅವಕಾಶ ಕೂಡ ಇವತ್ತು ನಮ್ಮ ಕೈನಲ್ಲಿದೆ. ಭಾರತದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಅಪಾರ ಪ್ರತಿಭೆ ಇದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಸಂಶೋಧಕರು, ಎಂಜಿನಿಯರ್ಗಳು, ಪ್ರೋಗ್ರಾಮರ್ಗಳು ಮತ್ತು ಹೊಸ ಆವಿಷ್ಕಾರಕರುಗಳ ಅತ್ಯಂತ ಅಗತ್ಯ ನಮಗೆ ಇರಲಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸದಾ ಕಲಿಯೋ ಮನೋಭಾವವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳ್ತೀನಿ. ತಂತ್ರಜ್ಞಾನ ಅಂದ್ರೇನೆ ಸಂಕೀರ್ಣ ವಿಷಯ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸರಳವಾಗಿ ಮತ್ತು ಮನೋಜ್ಞವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದೀರಾ, ವಿವರಿಸಿದ್ದೀರಾ. ಇದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದಗಳು ಡಾಕ್ಟರ್ ಆಶ್ವೀಜಾ ಬಿ ಅವರೇ. ನಿಮಗೂ ಕೂಡ ಧನ್ಯವಾದಗಳು. ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕೇವಲ ತಂತ್ರಜ್ಞಾನವಲ್ಲ, ಅದು ಭವಿಷ್ಯದ ಹೊಸ ದಾರಿ ಅನ್ನೋದನ್ನ ತಿಳ್ಕೊಂಡ್ವಿ. ಬಹುಶಃ ಮುಂದಿನ ಮಹತ್ವದ ಕ್ವಾಂಟಮ್ ಆವಿಷ್ಕಾರ ನಮ್ಮ ದೇಶದ ಯುವ ಪೀಳಿಗೆಯಿಂದಲೇ ಆಗಬಹುದೇನೋ ಅನ್ನೋ ಆಶಾಭಾವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಮಸ್ಕಾರ. ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೇಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು. ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ
ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.